ಗುರುಗಳೇ, ಇದು ಹೊರಗಿನವರು ಅಥವಾ ಬೇರೆ ಧರ್ಮದವರು ಮಾಡಿದ್ರೆ, ಅಂದ್ರೆ ನಮ್ಮ ಧರ್ಮದ ದೇವಾನುದೇವತೆಗಳನ್ನ ವಿರೂಪಗೊಳಿಸೋ ಪ್ರಯತ್ನ ಮಾಡಿದ್ರೆ ಒಪ್ಕೊಳ್ಬಹುದೇನೋ. ಆದ್ರೆ ನಮ್ಮದೇ ಧರ್ಮದವರು ವಿರೂಪಗೊಳಿಸೋದು, ಅದು ಬಾಯಿ ಮಾತಿನಲ್ಲೂ ಹಾಗೆ ಆಕೃತಿಯಲ್ಲೂ ಎರಡರಲ್ಲೂ ಆಗೋ ಪ್ರಯತ್ನಗಳಾಗ್ತಿದೆ ಅಂತ ಹೇಳಿ ಮೊನ್ನೆ ಈ ಉದಾಹರಣೆ ಕೊಟ್ರೆ ಕೆಲವರಿಗೆ ಹರ್ಟ್ ಆಗ್ಬೋದೇನೋ. ಒಂದು ತತ್ವದ ಅಭಿಯಾನ ಅಂತ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂದೂ ದೇವಾನುದೇವತೆಗಳನ್ನ ಅಸಭ್ಯವಾಗಿ ಮಾತನಾಡೋ ಪ್ರಯತ್ನಗಳಾಗೋಗುತ್ತೆ. ಮಾತನಾಡಿದವ್ರು ಯಾರು? ಮತ್ತದೇ ಹಿಂದೂಗಳು. ಹೀಗಾಗ್ಬಿಟ್ರೆ ಹೇಗೆ ಅಂತ. ಇದು ನಮ್ಮ ಧರ್ಮ ಉದ್ದಕ್ಕೂ ಎದುರಿಸ್ತಾ ಬಂದಿರೋ ಸಮಸ್ಯೆ ಇದು. ಒಂದು ಜಯಚಂದ್ರ ಇಲ್ಲದೆ ಇದ್ದಿದ್ರೆ ಇವತ್ತು ಅಫ್ಘಾನಿಸ್ತಾನ ಏನಾಗಿರ್ತಿತ್ತು ಅಂತ, ಹೇಗಿರ್ತಿತ್ತು ಅಂತ. ಅಲ್ಲಿಂದಾನೆ ಬಂದಿದ್ದು ಈ ಕಡೆಗೆ ವಿದೇಶದ ಅಳಿಕೋರರು ಅಂತ. ದಾಟಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಅದನ್ನ ಅಂತ. ಅವತ್ತಿನ ಕಾಲದಲ್ಲಿ ಪೃಥ್ವಿರಾಜ ಅವನಿಗೆ ಅವಕಾಶ ಕೊಟ್ಟಿದ್ರೆ, ಪೃಥ್ವಿರಾಜನಿಗೆ ಅವನಿಗೆ ಅನ್ಯಾಯ ಮಾಡದೇ ಇದ್ದಿದ್ರೆ, ಪೃಥ್ವಿರಾಜನಿಗೆ ನ್ಯಾಯವಾದ ರೀತಿಯಲ್ಲಿ ಅವನ ಜೊತೆಗೆ ವ್ಯವಹಾರ ಆಗಿದ್ರೆ ಈ ದೇಶ ಹೀಗಿರ್ತಿರ್ಲಿಲ್ಲ ಅಂತ. ಇವತ್ತಿಗೂ ಇದೇ ಸತ್ಯ ಅಂತ. ನಮಗೆ ಬೇರೆ ಯಾರು ಶತ್ರುಗಳಲ್ಲ, ನಮಗೆ ನಾವೇ ಶತ್ರುಗಳು ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ ಅಂತ, ಯಾವತ್ತೂ ಅನ್ಸಿಲ್ಲ ಅಂತ. ಈಗ ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ. ಆಮೇಲೆ ಈ ಪ್ರಶ್ನೆ ಬರ್ಬೋದು, ಮಧ್ಯಕ್ಕೆ ನಾವೇ ತಗೊಂಡ್ಬಿಡ್ತೀವಿ ಅದನ್ನ ಅಂತ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಆ ದೇಶದ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಹುಡ್ಕೊಂಡು ಹೋದ್ರೆ ಎಲ್ಲ ಇವರೇನೆ ಅವರು, ಅವರೇ ಇವರು, ಬೇರೆ ಏನೂ ಇಲ್ಲ ಅಂತ. ಅಂದ್ರೆ ಏನಾಗುತ್ತೆ ಅಂದ್ರೆ ಹೊರದೇಶದಿಂದ ಬಂದವರು ನಮ್ಗೇನು ತೊಂದರೆ ಮಾಡಿದ್ರು ಅದಕ್ಕಿಂತ ಹೆಚ್ಚು ತೊಂದರೆ ಏನು ಈ ದೇಶದಲ್ಲಿ ಪರಿವರ್ತನೆ ಆದವ್ರು ಮಾಡಿದ್ರು. ಕಾಶ್ಮೀರ ಆಗೋಕೆ ಏನ್ ಕಾರಣ ಅಂದ್ರೆ ಹೊರಗಿಂದ ಬಂದವರು ಅಲ್ಪ ಸ್ವಲ್ಪ ಮಾಡಿರ್ತಾರೆ. ಅದು ಅಲ್ಲಿ ಯಾರು ಮತಾಂತರ ಆದ್ರೋ ಅವ್ರು ಮಾಡಿದ ಅನಾಹುತವನ್ನ ಹೊರಗಡೆಯಿಂದ ಬಂದವರು ಮಾಡಿಲ್ಲ ಅಂತ. ಅದು ಅದಕ್ಕಿಂತ ಹೆಚ್ಚಿನ ದುರ್ದೈವ ಏನಂದ್ರೆ ಅವನು ಇನ್ನು ಹಿಂದೂವಾಗೇ ಇದ್ದಾನೆ, ಹಿಂದೂ ಅಂತ ಕರ್ಸ್ಕೊಡ್ತಾ ಇದ್ದಾನೆ, ಅದೇ ಹೆಸರಿಟ್ಕೊಂಡಿದ್ದಾನೆ. ಆದ್ರೆ ಮಾಡ್ತಾ ಇರೋ ಕೆಲಸ ಮಾತ್ರ ಅದು ಇಡೀ ನಮ್ಮ ಸನಾತನ ಧರ್ಮಕ್ಕೆ ಅಪಚಾರ ಮಾಡುವಂತ ಕೆಲಸ ಅಂತ. ಹಾಗಾಗಿ ಈ ಕುಲಕ್ಕೆ ಹುಟ್ಟಿದ್ಯಾ ಕೊಡಿದ್ಯಾ ಕಾವ್ಯ ಅಂತ ಹೇಳುವಂತ ಗಾದೆ ಇದೆಯಲ್ಲ, ಆ ತರಹ ಆಯ್ತು ಇದು. ನಮ್ಮವರು ನಮಗೆ ಶತ್ರುಗಳು ಆಗ್ಬರುವಂತದ್ದು ಇದೆಯಲ್ಲ, ಇದೇನೆ ಯಾವತ್ತೂ ಕಾರಣ. ಈಗ ಉದಾಹರಣೆಗೆ ರಾಮಾಯಣ ತಗೊಂಡ್ರೆ, ರಾಮ ಕಾಡಿಗೆ ಹೋದ, ಆ ಸಮಸ್ಯೆ ಮೂಲ ಎಲ್ಲಿತ್ತು? ಅರಮನೆ ಒಳಗಿತ್ತು ಅಂತ. ಕೋಸದ ರಾಜ್ಯದಲ್ಲಿ ಇತ್ತು, ಅಯೋಧ್ಯೆ ನಗರದಲ್ಲಿತ್ತು, ರಾಮನ ಅರಮನೆ ಒಳಗಡೆ ಇತ್ತು ಅಂತ ಸಮಸ್ಯೆ. ಹೊರಗಡೆಯಿಂದ ಬಂದಿರೋದಲ್ಲ ಅದು ಅಂತ. ಯಾವ ಕಾಲದಲ್ಲಿ ಅವರು ಹೋದ್ರು ಈ ಸಮಸ್ಯೆ ಇದ್ದೇ ಇದೆ. ನಾವು ಮೊದಲು ನಮ್ಮವರನ್ನ ಸರಿ ಇಟ್ಕೊಳ್ಳೋದಕ್ಕೆ ನಾವು ಬೇಕಾದ ಪ್ರಯತ್ನಗಳು ಮಾಡಬೇಕು. ನಮ್ಮವರು ದಾರಿ ತಪ್ಪಿ ಹೋಗಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ಹದ್ದು ಕಾಗೆಗಳು ನಮ್ಮ ಮಕ್ಕಳನ್ನು ಕಚ್ಕೊಂಡು ಹೋಗಬಾರ್ದು ಅಂತ. ಇದಕ್ಕೆ ನಾವು ಮೊದಲು ಜಾಗ್ರತೆ ಮಾಡಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳನ್ನ ಹದ್ದು ಕಾಗೆಗಳು ಕಚ್ಕೊಂಡು ಹೋಗಿ ಅದನ್ನು ಬೇರೆ ತರ ಮಾಡಿ ನಮ್ಮ ಮಕ್ಕಳನ್ನ ತಿರುಗಿ ನಮ್ಮ ಮೇಲೆ ಚೂ ಬಿಡತಕ್ಕಂಥ ಸಂದರ್ಭ ಇದೆ ಅಂತ. ನಮಸ್ಕಾರ ಗುರುಗಳೇ. ಇದು ನಾವು ಮಠಗಳಿಗೆ ದೇವಸ್ಥಾನಗಳಿಗೆಲ್ಲ ಕಾಣಿಕೆ ಅಂತ ಕೊಡೋದಾಗ್ಲಿ ದೇಣಿಗೆ ಅಂತ ಕೊಡೋದಾಗ್ಲಿ ಹಿಂದೂ ಸಮಾಜದಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸಲಿ ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಮ ಹಿಂದೂ ಸಹೋದರರು ಏನಿರ್ತಾರೆ ಅವ್ರ ಕಷ್ಟಗಳು ಬಂದಾಗ ಸಹಾಯ ಮಾಡ್ಲಿ ಅಂತ, ಮತ್ತೆ ಸಣ್ಣ ಪುಟ್ಟ ದೇವಸ್ಥಾನಗಳೇನಿರುತ್ತೆ ಅದ್ರ ಸುತ್ತ ಅದ್ರ ಜೀವನೋದ್ಧಾರ ಆಗ್ಲಿ ಅಂತ. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದ್ರೆ ರಾಜಕಾರಣಿಗಳು ದೇವಾಲಯದ ಮತ್ತು ಮಠ ಮಂದಿರಗಳಲ್ಲಿ ಹುಂಡಿಗಳಿಗೆ ಕೈ ಹಾಕ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮತ್ತೆ ಇತರ ಧರ್ಮಗಳೇನಿದೆ ಅವ್ರ ಒಳಿತಿಗೆ ಮತ್ತೆ ಅವ್ರ ಉದ್ಧಾರ ಮಾಡೋದಕ್ಕೋಸ್ಕರ ಹೋಗ್ಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ. ತುಂಬಾ ದೂರ ಏನಿಲ್ಲ ಆ ಕಾಲ ಅಂತ. ಬಾಂಗ್ಲಾದೇಶದ್ದು ಪಾಕಿಸ್ತಾನದ ಕಾಲ ಇದೆಯಲ್ಲ, ಹೀಗೆ ಹೋದ್ರೆ ತುಂಬಾ ದೂರ ಏನಿಲ್ಲ. ಅದು ಹತ್ತದಲ್ಲೇ ಇದೆ, ವ್ಯವಸ್ಥೆಗಳಾಗ್ತಾ ಇದೆ ಈಗಾಗಲೇನೆ ನಮ್ಮ ಸುತ್ತಮುತ್ತ. ಅದಕ್ಕೆ ಬೇಕಾದ ಸಿದ್ಧತೆಗಳು ದಿನೇ ದಿನೇ ಆಗ್ತಾ ಇದ್ದಾವೆ. ತುಂಬಾ ಆತಂಕದ ವಿಷಯ. ಕೊಟ್ಟವನ ಮನಸ್ಸೇನು? ನೀವೇನ್ ಮಾಡ್ತಿದ್ದೀರಿ? ಯಾತಕ್ಕೋಸ್ಕರ ಕೊಟ್ಟ? ನಿಮ್ಗೇನು ಹಕ್ಕಿದೆ? ಅದನ್ನು ಮುಟ್ಟಿ ಅದನ್ನು ಕಿತ್ಕೊಂಡು ಬೇರೆ ಕಡೆ ಕೊಡೋದಕ್ಕೆ, ಎಷ್ಟೋ ಸಾರಿ ತದ್ವಿರುದ್ಧ ಉದ್ದೇಶಕ್ಕೆ ಕೊಡೋದಕ್ಕೆ. ತದ್ವಿರುದ್ಧ ಅಂದ್ರೆ ಬೇರೆ ಬೇರೆ ಅರ್ಥ ಹೇಳ್ಬೋದು. ಅದನ್ನು ತದ್ವಿರುದ್ಧ ಅಂತ ಒಬ್ಬ ರಾಜಕಾರಣಿ ಬೇರೆ ತರ ಬಳಸಿದ್ರೆ ತದ್ವಿರುದ್ಧ ಅಂತ ಆಗುತ್ತೆ. ಅದರಲ್ಲಿ ಕೂಡ ಈ ದೇವಸ್ಥಾನ ಕೊಟ್ಟಿದ್ದನ್ನು ಮಸೀದಿ ಬಳಸಿದ್ರೆ ಏನಾಗುತ್ತೆ? ಅದೊಂದು ಅಲ್ಲಿವರೆಗೂ ಹೋಗುತ್ತಲ್ವ ಅದು ಅಂತ. ಇಂಥದ್ದೆಲ್ಲ ಅಂತ ಮಸೀದಿ ಕೊಟ್ಟಿದ್ರೆ ಮಸೀದಿ ಬಳಸಲಿ, ಯಾರು ಬೇಡ ಅಂತ ಹೇಳಿದ್ದು. ಮಸೀದಿಗೆ ಏನು ಕೊಡೋಕೆ ಕಡಿಮೆ ಆಗ್ತಾ ಇಲ್ಲ, ಏನು ಬೇಕಾದಷ್ಟು ಕೊಡ್ತಾ ಇದ್ದಾರೆ ಆ ಸಮುದಾಯದವರು ಅಂತ. ಆದ್ರೆ ಇಲ್ಲಿ ಆ ದೇವಸ್ಥಾನಕ್ಕೆ ದೇವರಿಗೆ ಅಂತ ಒಂದು ಭಾವನೆಯಿಂದ ಒಂದು ಪ್ರೀತಿಯನ್ನು ಕೊಟ್ಟಿದ್ದನ್ನ ಎತ್ಕೊಂಡು ಹೋಗಿ ಬೇರೆ ತರ ಉಪಯೋಗ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ. ಯಾವ ದೃಷ್ಟಿಕೋನದಿಂದ ಕೂಡ ಅದು ಸರಿಯಾಗಲ್ಲ, ಅದು ಆ ಕೆಲಸ ಮಾಡಿದ್ದು. ಆದ್ರೆ ನಾವುಗಳು ಧ್ವನಿ ಎತ್ತೇ ಇರೋದೇ ಸಮಸ್ಯೆ. ನಮ್ಮ ಸ್ವರ ಚಿಕ್ಕದಾಯ್ತಲ್ಲ, ಇದೇ ಸಮಸ್ಯೆ. ನಮಸ್ತೆ ಗುರುಗಳೇ. ನಾವು ಗಣಪತಿನ ಪೂಜೆ ಮಾಡ್ದೇನೆ ನಾವೇನು ಕಾರ್ಯಕ್ರಮ ಮಾಡಲ್ಲ. ಗಣೇಶನ ವಿಘ್ನೇಶನ್ ಪೂಜೆ ಮಾಡೇನೆ ನಾವು ಮುಂದೆ ಕಾರ್ಯಕ್ರಮ ಮಾಡೋದು. ಅದಕ್ ಮೊದ್ಲೇ ನಾವ್ ಏನ್ ಕೆಲಸನೂ ಮಾಡಲ್ಲ. ನಾವು ಸ್ನಾನ ಮಡಿ ಮಾಡಿ ಮತ್ತೆ ಅವ್ರು ಏನಿಲ್ಲ, ಸಂಟು ಹೊಡ್ಕೊಂಡು ಅಲ್ಲೊಂದ್ ಕಡೆ ಕೂತಿರ್ತಾರೆ. ನಾವು ಸ್ನಾನವಿಲ್ದೆ ನಾವೇನು ದೇವ್ರ ಮನೆಗೆ ಹೋಗಲ್ಲ, ಪೂಜೆ ಮಾಡಲ್ಲ.
ನಾವು ದೇವ್ರನ್ನ ಮುಟ್ಕೊಳ್ಳಲ್ಲ. ಅವ್ರು ಏನು ಇಲ್ದೇನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಈಗ ನಾವು ಈ 25th ಕ್ರಿಸ್ಮಸ್ ಅಂತ ಮಾಡ್ತೀವಿ. ನಾವು 25th ಇಂದಾನೆ ಯಾಕೆ ಜಾಗೃತರಾಗಿ 1ನೇ ತಾರೀಕುವರೆಗೂ ಒಂದಷ್ಟು ಹಿಂದೂ ಸಮಾವೇಶಗಳಾಗ್ಬೋದು, ಸತ್ಸಂಗಗಳಾಗ್ಬೋದು, ಭಜನೆಗಳಾಗ್ಬೋದು, ಈಗೊಂದು ಪೀಳಿಗೆ ಹೋಗ್ಬಿಟ್ಟಿದೆ. ಈಗ ಮುಂದೆ ಇರೋಂತ ಮಕ್ಕಳಿಗಾದ್ರೂ ನಮ್ಮ ಧರ್ಮನ ಎತ್ತಿ ಹಿಡಿಯುವಂತ ಕೆಲಸ ಯಾಕೆ ಮಾಡಬಾರ್ದು? ಯಾಕೆ ಎಲ್ಲಾ ಮಠಗಳು ತುಂಬಾ ಮೌನ ವಹಿಸಿದೀರಾ ಅಂತ ಅನಿಸ್ತಾ ಇದೆ ಸ್ವಾಮಿಗಳೇ? ಈಗ ಧರ್ಮದ ಹೆಸರಲ್ಲಿ ಪೂಜೆ ಪುನಸ್ಕಾರಗಳು ನಾವು ಮಾಡ್ತಾ ಇದ್ದೀವಿ. ಅದೇ ಇನ್ನೊಬ್ಬ ಧರ್ಮದ ಹೆಸರಲ್ಲಿ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವ್ದೋ ಧರ್ಮದಲ್ಲಿ ಇದರ ಬಗ್ಗೆ ಉಪದೇಶಗಳೇನಾದ್ರು ಬರ್ದಿದಾರಾ ಏನು ಅಂತ ನಂದೊಂದು ಕ್ವಶನ್. ಬರೆದಿರೋದೇನಂದ್ರೆ ಅಹಿಂಸಾ ಪರಮೋ ಧರ್ಮ. ಬರೆದಿರೋದೇನಂದ್ರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ. ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂದ್ರೆ ಯಾವ ಜೀವಕ್ಕೂ ಹಿಂಸೆ ಮಾಡಬೇಡ. ಸ್ಮೃತಿ ಹೇಳ್ತಾ ಇರೋದೇನಂದ್ರೆ ಅದ್ರೋಹೇಣೈವ ಭೂತಾನ. ನೀನ್ ಜೀವನ ಮಾಡಬೇಕಾದ್ರೆ ಯಾವ ಜೀವಿಗೂ ದ್ರೋಹ ಆಗದೆ ಇರೋ ತರ ಜೀವನ ಮಾಡು. ಸಾಧ್ಯವೇ ಇಲ್ಲ ಅಂದ್ರೆ ಅಲ್ಪ ದ್ರೋಹೇಣ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಬೇರೆ ತೊಂದರೆ ಆಗಲಿ, ಆದಷ್ಟು ಕಡಿಮೆ ತೊಂದರೆ ಆಗಲಿ. ಇದು ಧರ್ಮ ಅಂತಿರೋದು ಅಂತ. ಅದು ಧರ್ಮ ಅಲ್ಲ, ಅದನ್ನು ಮಾಯೆ ಅಂತ ಕರೀತಾರೆ. ಮಾಯೆ ಕಲಿಯುಗದಲ್ಲಿ ಧರ್ಮದ ವೇಷ ಹಾಕೊಂಡು ಬರುತ್ತೆ. ಎಷ್ಟೋ ಸರ್ತಿ ಅದಾಗುತ್ತೆ, ನಡೆಯುತ್ತೆ. ಅದು ನಮಗೆ ಎಚ್ಚರ ಬೇಕಾಗುತ್ತೆ. ಅಂದ್ರೆ ಯಾವುದು ನಿಜವಾಗಿಯೂ ಧರ್ಮ, ಯಾವುದು ಧರ್ಮದ ವೇಷದಲ್ಲಿದೆ, ಧರ್ಮ ಅಲ್ಲ ಅನ್ನೋದು ಧರ್ಮಾಚರಣೆ ಮಾಡೋರಿಗೆ, ಧಾರ್ಮಿಕರಿಗೆ ಆ ವಿವೇಚನೆ ಬೇಕಾಗತ್ತೆ ಅಂತ. ಅಸಲಿ ಯಾವುದು, ನಕಲಿ ಯಾವುದು ಅಂತ. ನಮಸ್ತೆ ಗುರುಗಳೇ. ನಾವು ಗಣಪತಿನ ಪೂಜೆ ಮಾಡ್ದೇನೆ ನಾವೇನು ಕಾರ್ಯಕ್ರಮ ಮಾಡಲ್ಲ. ವಿಘ್ನೇಶನ್ ಪೂಜೆ ಮಾಡೇನೆ ನಾವು ಮುಂದೆ ಕಾರ್ಯಕ್ರಮ ಮಾಡೋದು. ಅದಕ್ಕೆ ಮೊದ್ಲೇ ನಾವೇನ್ ಕೆಲಸನೂ ಮಾಡಲ್ಲ. ನಾವು ಸ್ನಾನ ಮಾಡಿ ಮಾಡ್ತಾ ಅವ್ರು ಏನಿಲ್ಲ, ಸಂಟು ಹೊಡ್ಕೊಂಡು ಅಲ್ಲೊಂದ್ ಕಡೆ ಕೂತಿರ್ತಾರೆ. ನಾವು ಸ್ನಾನವಿಲ್ದೆ ನಾವೇನು ದೇವ್ರ ಮನೆಗೆ ಹೋಗಲ್ಲ, ಪೂಜೆ ಮಾಡಲ್ಲ, ನಾವು ದೇವ್ರನ್ನ ಮುಟ್ಕೊಳ್ಳಲ್ಲ. ಅವ್ರು ಏನು ಇಲ್ದೇನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಈಗ ನಾವು ಈ 25th ಕ್ರಿಸ್ಮಸ್ ಅಂತ ಮಾಡ್ತೀವಿ. ನಾವು 25th ಇಂದಾನೆ ಯಾಕೆ ಜಾಗೃತರಾಗಿ 1ನೇ ತಾರೀಕುವರೆಗೂ ಒಂದಷ್ಟು ಹಿಂದೂ ಸಮಾವೇಶಗಳಾಗ್ಬೋದು, ಸತ್ಸಂಗಗಳಾಗ್ಬೋದು, ಭಜನೆಗಳಾಗ್ಬೋದು, ಈಗೊಂದು ಪೀಳಿಗೆ ಹೋಗ್ಬಿಟ್ಟಿದೆ. ಈಗ ಮುಂದೆ ಇರೋಂತ ಮಕ್ಕಳಿಗಾದ್ರೂ ನಮ್ಮ ಧರ್ಮನ ಎತ್ತಿ ಹಿಡಿಯುವಂತ ಕೆಲಸ ಯಾಕೆ ಮಾಡಬಾರ್ದು? ಯಾಕೆ ಎಲ್ಲಾ ಮಠಗಳು ತುಂಬಾ ಮೌನ ವಹಿಸಿದೀರಾ ಅಂತ ಅನಿಸ್ತಾ ಇದೆ ಸ್ವಾಮಿಗಳೇ? ಈಗ ಧರ್ಮದ ಹೆಸರಲ್ಲಿ ಪೂಜೆ ಪುನಸ್ಕಾರಗಳು ನಾವು ಮಾಡ್ತಾ ಇದ್ದೀವಿ. ಅದೇ ಇನ್ನೊಬ್ಬ ಧರ್ಮದ ಹೆಸರಲ್ಲಿ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವ್ದೋ ಧರ್ಮದಲ್ಲಿ ಇದರ ಬಗ್ಗೆ ಉಪದೇಶಗಳೇನಾದ್ರು ಬರ್ದಿದಾರಾ ಏನು ಅಂತ ನಂದೊಂದು ಕ್ವಶನ್. ಬರೆದಿರೋದೇನಂದ್ರೆ ಅಹಿಂಸಾ ಪರಮೋ ಧರ್ಮ. ಬರೆದಿರೋದೇನಂದ್ರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ. ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂದ್ರೆ ಯಾವ ಜೀವಕ್ಕೂ ಹಿಂಸೆ ಮಾಡಬೇಡ. ಸ್ಮೃತಿ ಹೇಳ್ತಾ ಇರೋದೇನಂದ್ರೆ ಅದ್ರೋಹೇಣೈವ ಭೂತಾನ. ನೀನ್ ಜೀವನ ಮಾಡಬೇಕಾದ್ರೆ ಯಾವ ಜೀವಿಗೂ ದ್ರೋಹ ಆಗದೆ ಇರೋ ತರ ಜೀವನ ಮಾಡು. ಸಾಧ್ಯವೇ ಇಲ್ಲ ಅಂದ್ರೆ ಅಲ್ಪ ದ್ರೋಹೇಣ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಬೇರೆ ತೊಂದರೆ ಆಗಲಿ, ಆದಷ್ಟು ಕಡಿಮೆ ತೊಂದರೆ ಆಗಲಿ. ಇದು ಧರ್ಮ ಅಂತಿರೋದು ಅಂತ. ಅದು ಧರ್ಮ ಅಲ್ಲ, ಅದನ್ನು ಮಾಯೆ ಅಂತ ಕರೀತಾರೆ. ಮಾಯೆ ಕಲಿಯುಗದಲ್ಲಿ ಧರ್ಮದ ವೇಷ ಹಾಕೊಂಡು ಬರುತ್ತೆ. ಎಷ್ಟೋ ಸರ್ತಿ ಅದಾಗುತ್ತೆ, ನಡೆಯುತ್ತೆ. ಅದು ನಮಗೆ ಎಚ್ಚರ ಬೇಕಾಗುತ್ತೆ. ಅಂದ್ರೆ ಯಾವುದು ನಿಜವಾಗಿಯೂ ಧರ್ಮ, ಯಾವುದು ಧರ್ಮದ ವೇಷದಲ್ಲಿದೆ, ಧರ್ಮ ಅಲ್ಲ ಅನ್ನೋದು ಧರ್ಮಾಚರಣೆ ಮಾಡೋರಿಗೆ, ಧಾರ್ಮಿಕರಿಗೆ ಆ ವಿವೇಚನೆ ಬೇಕಾಗತ್ತೆ ಅಂತ. ಅಸಲಿ ಯಾವುದು, ನಕಲಿ ಯಾವುದು ಅಂತ.